ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್. ವೆಲ್ಕಮ್ ಟು ದಿಸ್ ವ್ಲಾಗ್. ಇವತ್ತೇನಪ್ಪ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಇದ್ದಿದ್ದರಿಂದ ನಾವು ಅವ್ರಿಗೇನಾದರೂ ಒಂದು ಗಿಫ್ಟ್ ಕೊಡಬೇಕು. ಪ್ರತಿ ವರ್ಷ ನಾನು ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ ಅವರು ಹುಟ್ಟಿದಬ್ಬಕ್ಕೆ. ಸೊ ಈ ವರ್ಷ ನಾನು ಡೆಲಿವರಿ ಆಗಿ ತಾಯಿ ಮನೇಲಿದ್ದೆ. ಸೊ ಇದೇ ಟೈಮ್ಗೆ ಅವರು ನನ್ನ ಮನೆಗೆ ಬಂದಿದ್ದರು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ರಿಕವರ್ ಆಗಿದ್ದೀನಿ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಬಾದಾಮಿಗೆ ಹೋಗ್ತಾಯಿದ್ದೀವಿ. ಬಾದಾಮಿ ಇಸ್ ಎ ಟೌನ್, ನಾನು ಹೇಳ್ದಂಗೆ ಇಟ್ಸ್ ಮೈ ಹೋಮ್ ಟೌನ್. ಅಲ್ಲಿ ಹೊಸದಾಗಿ ಟ್ರೆಂಡ್ಸ್ ಅಂತ ಒಂದು ಆಗಿದೆ. ಅಂದರೆ ನಾನು ಯಾವತ್ತೂ ಹೋಗಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಹೋಗ್ತಾಯಿದ್ದೀನಿ. ನಾನು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಊರಿಂದ ಬಸ್ಸಲ್ಲಿ ಹತ್ಕೊಂಡು ಟ್ರೆಂಡ್ಸ್ಗೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು. ಆ್ಯಕ್ಚುಲಿ ನಾವು ಬಂದದ್ದು ನನ್ನ ಹಸ್ಬೆಂಡಿಗೆ ಗಿಫ್ಟ್ ತೊಗೊಳ್ಬೇಕು. ಗಿಫ್ಟ್ ಇನ್ ದ ಸೆನ್ಸ್ ಅವರಿಗೆ ಒಂದು ಸ್ವಲ್ಪ ಬಟ್ಟೆಗಳನ್ನ ತೊಗೊಳ್ಬೇಕು ಅಂತ. ಅವ್ರು ಆ್ಯಕ್ಚುಲಿ ಅವರಾಗೆ ಬಟ್ಟೆಗಳನ್ನ ತೊಗೊಳ್ಳೋದು ತುಂಬ ಕಮ್ಮಿ. ಸೊ ಅದಕ್ಕೋಸ್ಕರ ನಾನು ಅವರಿಗೆ ಪ್ರತಿ ವರ್ಷ ಬರ್ಡೇಗೆ ಅಂತ ಒಂದಷ್ಟು ಬಟ್ಟೆಗಳನ್ನ ಕೊಡಿಸ್ತಾ ಇರ್ತೀನಿ. ಅವರಾಗೆ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ನಿನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನೇ ಒಂದೆರಡು ಟೀ ಶರ್ಟ್ಸ್ ಮತ್ತು ಅವರಿಗೆ ಜೀನ್ಸ್ ಎಲ್ಲ ಇತ್ತು. ಸೊ ಟ್ರ್ಯಾಕ್ ಪ್ಯಾಂಟ್ಸ್ ಅವಶ್ಯಕತೆ ಇತ್ತು. ಸೊ ಅದನ್ನು ಮತ್ತೆ ತೊಗೊಂಡ್ವಿ. ಅದಾದಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ವಿ. ಗೊತ್ತಲ್ಲ, ಮಕ್ಕಳು ಅವರಿಗೇನಾದರೂ ಇಷ್ಟ ಆದರೆ ಬೇಕೇ ಬೇಕಂತ ಇರ್ತಾರೆ. ಆ ಥರ ನನ್ನ ಮಗಳಿಗೆ ಏನಂದರೆ ಎಲ್ಲಾದರೂ ಇಲ್ಲಿ ಆಗಲಿ ಬ್ಯಾಂಗ್ಳೂರಲ್ಲಾಗಲಿ ಎಲ್ಲೇ ಆದರೂ ಮಾಲ್ ಅಥವಾ ಎಲ್ಲಾದರೂ ಈ ಥರ ಶಾಪಿಂಗಿಗೆ ಕರ್ಕೊಂಡು ಹೋದರೆ ಅವಳಿಗೆ ಏನು ಬೇಕೋ ಅದನ್ನು ಟ್ರಾಲಿಯಲ್ಲಿ ಹಾಕ್ತಾ ಇರ್ತಾಳೆ. ಅದು ಇದು ಅಂತ ಅಲ್ಲ, ಅವಳಿಗೆ ಏನು ಇಷ್ಟ ಆಗುತ್ತೋ, ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಟಪ ಟಪ ಅಂತ ಬ್ಯಾಗಲ್ಲಿ ಹಾಕ್ತಾ ಇರ್ತಾಳೆ. ಸೊ ಇಲ್ಲಿ ಈ ಫ್ರಾಕ್ ನಂಗೆ ಬೇಕೇ ಬೇಕಂತ ಹೇಳ್ತಾ ಇದ್ಲು. ಆ್ಯಕ್ಚುಲಿ ಅವಳ ಬರ್ಡೇ ಮತ್ತು ನಾಮಕರಣದಲ್ಲಿ ತುಂಬ ಡ್ರೆಸ್ಸಸ್ಗಳು ಬಂದಿದೆ. ಅರೌಂಡ್ 150 ಡ್ರೆಸ್ಸಸ್ ಇರ್ಬೋದು ಅವಳಿಗೆ ಇವಾಗಲೇ. ಸೊ ಹಾಗಾಗಿ ಐ ಅವಾಯ್ಡ್ ಡ್ರೆಸ್ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಏನಂದರೆ ನನಗೆ ಒಂದು ಲೆಗಿನ್ಸ್ ಥರ, ಒಂದು ಟ್ರ್ಯಾಕ್ ಪ್ಯಾಂಟ್ ಥರ ಒಂದು ಅವಶ್ಯಕತೆ ಇತ್ತು. ಸೊ ಅದನ್ನು ಮಾತ್ರ ತೊಗೊಂಡೆ. ಬಟ್ ಅಷ್ಟರಲ್ಲೇ ಅವಳು ನಾನು ಅದು ತೊಗೊಳ್ತೀನಿ, ನಾನು ಇದು ತೊಗೊಳ್ತೀನಿ, ಇದನ್ನು ತಮ್ಮನಿಗೆ ತೊಗೊಳನ್ಮ. ಸೊ ಆ ಥರ ಅಂದರೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಅವಳೇ ಪುಟ್ಟ ಮಗು, ಅವಳೇ ಒಂದು 2.5 ಇಯರ್ಸ್ ಮಾತ್ರ. ಅವಳೇ ತಮ್ಮನಿಗೆ ಇದನ್ನು ತೊಗೊಳ್ಳೋಣ ಅಂತ ಈ ಪಿಂಕ್ ಟಾಪ್ ಇದೆಯಲ್ಲ ಅದನ್ನು ತೋರಿಸ್ತಾ ಇದ್ಲು. ಎಷ್ಟು ಇನ್ನೋಸೆನ್ಸ್ ಅಲ್ವಾ. ಅಂದರೆ ಹುಡುಗಿರ್ದೆ ಅದು ಅದೆಲ್ಲ ಏನೂ ಗೊತ್ತಾಗಲ್ಲ. ಬಟ್ ತಮ್ಮನಿಗೆ ತೊಗೊಳ್ಬೇಕು ಅನ್ನೋ ಒಂದು ಮನಸ್ಸಲ್ಲಿ ಬಂದಿದೆಯಲ್ಲ, ನಂಗೆ ತುಂಬ ಖುಷಿ ಆಯಿತು. ಸೊ ಅಟ್ಲೀಸ್ಟ್ ಅವಳು ಹೇಳಿದಾಳಲ್ಲ ಅನ್ನೋ ಉದ್ದೇಶಕ್ಕಾದರೂ ಒಂದು ಏನಾದರೂ ತೊಗೊಳ್ಬೇಕು ನನ್ನ ಮಗನಿಗೆ ಅಂತ ನಾನು ನೋಡ್ತಾ ಇದ್ದೆ. ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಅವಳು ಹಠನೇ ಮಿಡ್ಲು, ಇದನ್ನೇ ತೊಗೊಳ್ಳೋಣ ತಮ್ಮನಿಗೆ ಇದನ್ನೇ ತೊಗೊಳ್ಳೋಣ ಅಂತ ಕೇಳ್ತಾನೆ ಇದ್ಲು. ನಾನು ಅದನ್ನು ತೊಗೊಳ್ಬಾರ್ದು ಅಂದರೆ ಅವಳಿಗೆ ಹೇಳಿದ್ರೂ ಅವಳಿಗೆ ಅರ್ಥ ಮಾಡ್ಕೊಳ್ಳೋ ಒಂದು ಏಜಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ನೋಡ್ತಾ ಇದ್ದೆ. ಫಸ್ಟ್ ಫ್ಲೋರಲ್ಲಿ ಲೇಡೀಸ್ ಮತ್ತು ಲೇಡೀಸ್ ಮಾತ್ರ ಇದೆ. ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ಮೆನ್ಸ್ ಮತ್ತು ಕಿಡ್ಸ್ ಇದೆ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಇಲ್ಲಿ ಶಾಪಿಂಗಿಗೆ ಅಂತ ಬಂದಿದ್ದು. ಸೊ ನನ್ನ ಹಸ್ಬೆಂಡಿಗೆಲ್ಲ ಶಾಪಿಂಗ್ ಮುಗಿದ್ಮೇಲೆ ಅವ್ರು ಟ್ರಯಲ್ ಮಾಡಿದರು. ಅದಾದಮೇಲೆ ಹೆಂಗೂ ನನ್ನ ಮಗಳು ತಮ್ಮನಿಗೆ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ಲಲ್ವ. ಸೊ ತಮ್ಮನಿಗೆ ಅಂತ ಈ ರೆಡ್ ಆ್ಯಂಡ್ ವೈಟ್ ಹುಡೀಸ್ ಏನಿದೆ ಅದು ಆ್ಯಕ್ಚುಲಿ ಹುಡ್ಡಿ ಥರನೇ ಇದೆ. ಸೊ ಅದನ್ನೇ ತೊಗೊಂಡೆ ನಾನು ನನ್ನ ಮಗನಿಗೆ. ಅವನಿಗೂ ತುಂಬ ಅಂದರೆ ನನ್ನ ಮಗಳ ಎಕ್ಸ್ಪೀರಿಯನ್ಸಿಂದ ನಾನು ಕಲ್ತಿದ್ದೇನಪ್ಪ ಅಂದರೆ ತುಂಬ ಬಟ್ಟೆಗಳಿರಬಾರ್ದು ಮಕ್ಕಳಿಗೆ. ಯಾಕೆಂದರೆ ಅವರು ತುಂಬ ಬೇಗ ಬೆಳೀತಾರೆ. ಈಗ ನನ್ನ ಮಗಳನ್ನೇ ನೋಡಿ, 2.5 ವರ್ಷ, ಬಟ್ ಶಿ ಈಸ್ ಸೋ ಟಾಲ್. ಅವಳ ಏಜಿಗೆ ಅವಳು ತುಂಬ ಉದ್ದ ಇದ್ದಾಳೆ. ಸೊ ಹಾಗಾಗಿ ಅವಳಿದ್ದ ಯಾವುದೇ ಹಳೆ ಬಟ್ಟೆಗಳು ಅವಳಿಗೆ ಬರ್ತಾಯಿಲ್ಲ. ಸೊ ಹಾಗಾಗಿ ನಾನು ರೀಸೆಂಟ್ಲಿ ಸ್ವಲ್ಪ ಡಿಕ್ಲಟರ್ ಮಾಡಿ ನನಗೆ ಗೊತ್ತಿರೋರು ಒಂದಿಷ್ಟು ಜನರಿಗೆ ಆ ಬಟ್ಟೆಗಳನ್ನೆಲ್ಲ ಕೊಟ್ಟಿದ್ದೀನಿ. ಸೊ ಹಾಗಾಗಿ ತುಂಬ ಬಟ್ಟೆಗಳು ತೊಗೋಬಾರ್ದು ಅನ್ನೋ ಒಂದು ಪಾಠ ಕಲ್ತಿರೋದ್ರಿಂದ ನನ್ನ ಮಗನಿಗೆ ವೆರಿ ಮಿನಿಮಲ್ ಕ್ಲೋತ್ಸ್ ಇರೋದು. ಅಂದರೆ ಒಂದು 4 or 5 ಪೇರ್ಸ್ ಇರ್ಬೋದು ಅಷ್ಟೇ. 5 ಅಥವಾ 6 ಡ್ರೆಸ್ ಇರ್ಬೋದು. ಈಗ ಅದು ಅದರಲ್ಲಿ 2-3 ಅವಳದೇ ಹಳೆಯದು ಬಟ್ಟೆಗಳು. ಅಂದರೆ ಅವಳು ಸಣ್ಣದಿರುವಾಗ ಏನಿತ್ತು ಆ ಬಟ್ಟೆಗಳನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ ಅವನಿಗೂ. ಒಂಥರ ಖುಷಿ, ಅವಳು ಹಾಕಿ ಬೆಳೆದಿರೋ ಬಟ್ಟೆಯಲ್ಲಿ ತಮ್ಮ ಬೆಳೀತಾ ಇದ್ದಾನೆ ಅಂತ. ಇನ್ನೊಂದು ಏನಂದರೆ ತುಂಬ ಅಂದರೆ ಇವಾಗ ರೀಸೆಂಟ್ಲಿ ನಾನೊಂದು ಆ್ಯಡ್ ನೋಡಿದೆ. ಅದು ಒಂದು ಡಿಸೀಸ್ ಅಂತೆ. ಅಂದರೆ ನಮಗದು ಅವಶ್ಯಕತೆ ಇದೆಯೋ ಇಲ್ವೋ ನೋಡಿದ ತಕ್ಷಣ ಇಷ್ಟ ಆದ ತಕ್ಷಣ ತೊಗೊಂಡ್ಬಿಡೋದು. ಸೊ ಅದು ಒಂಥರ ಕಾಯಿಲೆ ಥರ ಆಗಿಬಿಟ್ಟಿದೆ ನಮಗೆಲ್ರಿಗೂ ಇವಾಗ. ಅಂದರೆ ಸ್ಟ್ರೆಸ್ ಬರ್ಸ್ಟರ್ ಅಂತ ಶಾಪಿಂಗಿಗೆ ಹೋಗೋದು, ಖುಷಿಯಾಗುತ್ತೆ ಅಂತ ಶಾಪಿಂಗಿಗೆ ಹೋಗೋದು, ಆಮೇಲೆ ಅದು ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ತೊಗೊಳ್ಳೋದು, ಆಮೇಲೆ ಅದೇ ಥರದ್ದು ಇದ್ರೂ ಜಸ್ಟ್ ತೊಗೊಂಡ್ರೆ ನಮಗೆ ಖುಷಿಯಾಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದನ್ನು ತೊಗೊಳ್ಳೋದು, ಕಲೆಕ್ಟ್ ಮಾಡ್ತಾ ಹೋಗೋದು. ಅಂದರೆ ಬಟ್ಟೆಗಳಾಗಿರಲಿ, ಶೂಸ್ಗಳಾಗಿರಲಿ, ಜುವೆಲ್ಸ್ ಆಗಿರಲಿ. ಅದು ಒಂಥರ ರೀಸೆಂಟ್ಲಿ ನಾನು ಒಂದು ಕಡೆ ನೋಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಲೋ ಎಲ್ಲೋ ಅದು ಒಂಥರ ಡಿಸೀಸ್ ಅಂತ. ಸೊ ಹಾಗಾಗಿ ನಾನಿಲ್ಲಿ ನನ್ನ
ಫಸ್ಟ್ ಎಕ್ಸ್ಪೀರಿಯನ್ಸಿಂದ ಇಲ್ಲಿ ಕಲ್ತಿದ್ದೀನಿ. ನನ್ನ ಮಗನಿಗೆ ತುಂಬ ಬಟ್ಟೆಗಳನ್ನೇನು ತೊಗೊಳೋದು ಬೇಡ ಅಂತ. ಶೂಸ್, ಸ್ಲಿಪ್ಪರ್ಸ್ ಅಂದರೆ ನನ್ನ ಮಗಳಿಗೆ ಆಲ್ರೆಡಿ ಒಂದು 8 to 9 ಪೇರ್ಸ್ ಇದೆ. ಸೊ ಹಾಗಾಗಿ ನಾನಿಲ್ಲಿ ಆ ಮಿಸ್ಟೇಕ್ನ ಮತ್ತೆ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅದಕ್ಕೆ ಜಸ್ಟ್ ಒಂದು ಡ್ರೆಸ್ ಮಾತ್ರ, ಅಂದರೆ ಒಂದು ಟೀ ಶರ್ಟ್ ಮಾತ್ರ ನಾನಿಲ್ಲಿ ನನ್ನ ಮಗನಿಗೆ ತೊಗೊಂಡೆ. ಮತ್ತು ನನ್ನ ಮಗಳಿಗೆ ಅಂದರೆ ಒಂದು ಟ್ರ್ಯಾಕ್ ಪ್ಯಾಂಟ್ ಥರ ಅದು ಮಾತ್ರ ಬೇಕಾಗಿತ್ತು. ಒಂದಿದೆ ಆಲ್ರೆಡಿ. ಈಗ ಚಳಿಗಾಲ ಆಗಿರೋದ್ರಿಂದ ಅವಳಿಗೆ ತುಂಬ ಶಾರ್ಟ್ಸ್ ಅಥವಾ ಅಂದರೆ ಸಣ್ಣದು ಬಾಟಮ್ ಹಾಕೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಒಂದು ಫುಲ್ ಟ್ರ್ಯಾಕ್ ಪ್ಯಾಂಟ್ ಥರ ಒಂದು ತೊಗೊಂಡೆ. ಅಫ್ಕೋರ್ಸ್ ನನಗೆ ಏನಂದರೆ ಏನೇನು ತೊಗೊಂಡ್ರು ಟ್ರಯಲ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಎಕ್ಸ್ಚೇಂಜು ಅದು ಇದು ಅಂತ ಪುನಃ ಅಂಗಡಿಗೆ ಹೋಗೋದಕ್ಕಿಂತ ಒಮ್ಮೆ ಕರೆಕ್ಟಾಗಿ ಟ್ರಯಲ್. ಸೊ ಮಕ್ಕಳಿಗೆ ಎಕ್ಸ್ಚೇಂಜು ಅಥವಾ ಮಕ್ಕಳಿಗೆ ಟ್ರಯಲ್ ಮಾಡಿಸೋದು ಅಂದರೆ ತುಂಬ ಕಷ್ಟ. ಅವಳು ಕೇಳ್ತಾನೆ ಇಲ್ಲ, ಓಡಾಡ್ತಾಯಿದ್ಲು. ನಾನು ಫಸ್ಟ್ ಟ್ರೈ ಮಾಡಿದ್ದೆ, ಆಮೇಲೆ ನನ್ನ ಹಸ್ಬೆಂಡು ಇಬ್ಬರು ಸೇರಿ ಅವಳಿಗೆ ಒಂಚೂರು ಟ್ರಯಲ್ ಮಾಡಿ ಮತ್ತು ಅವಳಿಗೆ ಚೇಂಜ್ ಮಾಡೋಷ್ಟರಲ್ಲಿ ಸಾಕಾಯಿತು. ಬಟ್ ಒಂದೇನೆಂದರೆ ನನ್ನ ಮಗಳಿಗೆ ಅಂದರೆ ಹಿಡ್ದಿದ್ದೇ ಹಠ, ಸಮ್ ಟೈಮ್ ಹಂಗೆ ಮಾಡ್ತಾಳೆ, ಬೇಕೇ ಬೇಕು ಅಂತ. ಅದರ್ವೈಸ್ ಅವಳಿಗೆ ತಿಳಿಸಿ ಹೇಳಿದರೆ, ಇಲ್ಲ ಇದು ಹಿಂಗೆ ಮಾಡಬಾರ್ದು ಅಂತ ಹೇಳಿದರೆ ತಿಳ್ಕೊಳ್ತಾಳೆ. ಇಲ್ಲ ಬೇಡ ಅಮ್ಮ, ಆಲ್ರೆಡಿ ನಿನ್ನ ಹತ್ರ ತುಂಬ ಇದೆ, ಇದು ಬೇಡ, ಇದು ಒಂದೇ ತೊಗೊಳ್ಳೋಣ ಅಂದರೆ ತಿಳಿಸಿ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ತಾಳೆ. ಅದೊಂದು ನಂಗೆ ಖುಷಿ. ಅಂದರೆ ಇಷ್ಟು ಬೇಗ ಅವಳಿಗೆ ಒಂಚೂರು ಮೆಚುರಿಟಿ ಬರ್ತಾ ಇದೆ ಅಂತ. ಇಲ್ಲ ಅಂದರೆ ಕೆಲವು ಮಕ್ಕಳು ಬೇಕೇ ಬೇಕು ಅನ್ನೋ ಥರ ಒಂದು ಹಠ ಹಿಡಿದ್ಬಿಡ್ತಾರೆ. ಓಕೆ, ನನ್ನ ಹಸ್ಬೆಂಡು ಬಂದಿದ್ರಲ್ವ, ಸೊ ನನಗೆ ಹೆಲ್ಪ್ ಆಯಿತು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಮಾಡೋದಾಗಲಿ ಎಲ್ಲ ತೊಗೊಂಡು ಹೋಗೋದಾಗಲಿ. ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು. ಅಫ್ಕೋರ್ಸ್ ಡೆಲಿವರಿ ಆಗಿದೆ, ಮಗು ಆಗಿದೆ, ಇನ್ನೇನು ಹಾಕೋಕ್ಕಾಗುತ್ತೆ. ಒಂದು ಕುರ್ತಾ ಹಾಕ್ಕೊಂಡು ಬಂದಿದ್ದೆ. ಇಲ್ಲಿ ಆ್ಯಕ್ಚುಲಿ ನಾವು ಬಂದಿದ್ದು ನನ್ನ ಹಸ್ಬೆಂಡಿಗೋಸ್ಕರ ಅಂತ. ಅದೇ ಅಲ್ವಾ, ಶಾಪಿಂಗ್ ಮಾಡುವಾಗ ಕೆಲವರಿಗೆ ಒಂದೊಂದು ತಗೊಳಕ್ಕೆ ಹೋಗಿ 9 ತರ್ತೀವಿ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಒಂದು ತರಕ್ಕೆ ಹೋದರೆ 9 ತರ್ತೀರ ನೀವು ಅಂತ. ನಾನು ಸುಮಾರು ದಿನ ಆಗಿತ್ತು ಏನೂ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಏನಾದರೂ ನನಗೂ ಪರ್ಚೇಸ್ ಮಾಡಬೇಕು ಅಥವಾ ನನಗೆ ಸೆಲ್ಫ್ ಗಿಫ್ಟ್ ಅಂತ ಏನಾದರೂ ಕೊಟ್ಕೊಳ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ ನೋಡ್ತಾ ಇದ್ದೆ ಏನು ಚೆನ್ನಾಗಿರುತ್ತೆ ಅಂತ. ಸೊ ಎನಿವೇ ಫಸ್ಟ್ ಫ್ಲೋರಲ್ಲಿ ವುಮೆನ್ಸ್ದು ಏನು ಲೇಡೀಸ್ದೇನೂ ಇಲ್ಲ. ಸೊ ಗ್ರೌಂಡ್ ಫ್ಲೋರಲ್ಲಿದೆ. ಪುನಃ ನನ್ನ ಹಸ್ಬೆಂಡಿದ್ದು ಮಕ್ಕಳದೆಲ್ಲ ಶಾಪಿಂಗ್ ಆದಮೇಲೆ ಗ್ರೌಂಡ್ ಫ್ಲೋರಿಗೆ ಹೋಗಿ ನಾನು ಇದೊಂದು ಚೂಡಿದಾರ್ ಸೆಟ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ನಂಗೆ ಈ ಕಲರ್ ತುಂಬ ಇಷ್ಟ ನನಗೆ, ಗ್ರೀನ್. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡೆ. ಯಾವುದೋ ಹಬ್ಬಕ್ಕೆ ಅಂತ ರೀಸೆಂಟ್ಲಿ ತೊಗೊಂಡಿರಲಿಲ್ಲ. ಸೊ ನನಗೋಸ್ಕರ ಏನಾದರೂ ತೊಗೊಳ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡೆ. ತುಂಬ ಕಂಫರ್ಟೇಬಲ್ ಆಗಿತ್ತು, ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಐ ಗೇವ್ 999. ಸ್ವಲ್ಪ ಡಿಸ್ಕೌಂಟ್ ಇದೆ. ಏನು ಡಿಸ್ಕೌಂಟ್ ಅಂದರೆ 2 ಪೇರ್ ತೊಗೊಂಡ್ರೆ 200 ಏನೋ ಡಿಸ್ಕೌಂಟ್ ಆಯಿತು. ಅದಾದಮೇಲೆ ನಾವು ಶಾಪಿಂಗ್ ಎಲ್ಲ ಆಯ್ತಲ್ಲ, ಇನ್ನು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು ವಾಪಸ್ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ವಿ. ಸೊ ಇದು ನಾನು ನಿಮಗೆ ಪ್ರೀವಿಯಸ್ ಒಂದು ವೀಡಿಯೋಲಿ ಹೇಳ್ದಂಗೆ ಬಾದಾಮಿಲಿ ನನ್ನ ಚೈಲ್ಡ್ಹುಡ್ ಎಲ್ಲ ಕಳೆದಿರೋದ್ರಿಂದ ನನಗೆ ಈ ರೋಡಲ್ಲೂ ತುಂಬ ಮೆಮ್ರೀಸ್ ಇದೆ. ಸೊ ಅದನ್ನೇ ನೋಡ್ತಾ ನನ್ನ ಹಸ್ಬೆಂಡಿಗೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ವಿ. ನನ್ನ ಮಗಳು ನಾನು ಓಡಾಡಿರೋ ರೋಡ್ಗಳಲ್ಲಿ, ನಾನು ಹುಟ್ಟಿ ಬೆಳೆದಿರೋ ಊರಲ್ಲಿ ಓಡಾಡ್ತಿದ್ದಾಳೆ ಅನ್ನೋದೇ ಒಂದು ನನಗೆ ಖುಷಿ. ತುಂಬ ಖುಷಿ ಆಯಿತು. ಶೀ ಈಸ್ ವೆರಿ ಹ್ಯಾಪಿ. ಒಂಥರ ಏನಂದರೆ ಅವಳಿಗೆ ನನ್ನ ಥರನೇ, ಅವಳಿಗೂ ಆಚೆ ಸುತ್ತಾಡಬೇಕು, ಯಾರು ಹೊರಗಡೆ ಹೋಗ್ತಿರ್ತಾರೋ ಅವ್ರ ಜೊತೆ ಹೋಗೋದು, ಅದೆಲ್ಲ ಒಂಥರ ನನ್ನ ಥರನೇ. ಸೊ ನಂಗೆ ತುಂಬ ಖುಷಿ ಆಗುತ್ತೆ ನನ್ನ ಮಗಳಿಗೂ ಇದೆಲ್ಲ ಇಷ್ಟ ಅಂತ. ಸೊ ಹಾಗಾಗಿ ನಾವು ಅವಳು ತುಂಬ ಸಣ್ಣ ವಯಸ್ಸಿನ, ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಅನ್ಬೋದು, ಆ ಟೈಮಿಂದನೂ ಅವಳಿಗೆ ಆಚೆ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಟೀ ಅಂಗಡಿ ಇತ್ತು. ಅವಳಿಗೆ ಅದು ಅಲ್ಲಿ ನಿಲ್ಲಿಸಿದಾರಲ್ಲ ಗೊಂಬೆ ಥರ, ತುಂಬ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತು. ಸೊ ಅದಕ್ಕೆ ಅದ್ರ ಜೊತೆ ಮಾತಾಡ್ತಾ ಇದ್ಲು, ನನಗೆ ಚಹಾ ಬೇಕು ಅಂತ ಆ ಗೊಂಬೆ ಹತ್ರನೇ ಕೇಳ್ತಾ ಇದ್ಲು. ಸೊ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಇದು ರಾಮದುರ್ಗ ಕ್ರಾಸ್ ಅಂತ ಇದೆಯಲ್ಲ ಬಾದಾಮಿಲಿ, ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಹೋಗ್ತಾಯಿದ್ವಿ, ಆಚೆ ಈಚೆ ನೋಡಿಕೊಂಡು. ನನಗೆ ಅಂದರೆ ಸಣ್ಣದಿರುವಾಗಿಂದ ಕೆಲವು ನೆನಪುಗಳು, ಮರೆಯೋಕ್ಕಾಗದೇ ಇರೋವಂಥ ಒಂದು ನೆನಪುಗಳಿಲ್ಲಿ ಶಂಕರ್ ಕೋಲ್ಡ್ ಡ್ರಿಂಕ್ಸ್ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ, ನಾವು ಸಣ್ಣದಿರುವಾಗ ನಮ್ಮ ತಂದೆ ಪ್ರತಿ ತಿಂಗಳು ಒಂದು ಸರಿ ಇಲ್ಲಿ ಕರ್ಕೊಂಡು ಬರ್ತಾಯಿದ್ರು. ನಮಗೆ ಇಲ್ಲಿ ಜೀರಾ ಸೋಡಾ, ಲೆಮನ್ ಸೋಡಾ, ನಮಗೇನು ಬೇಕೋ ಅದನ್ನು ಕುಡಿತಾ ಇದ್ವಿ. ಸೊ ತುಂಬ ನನಗೆ ನೆನಪಾಯಿತು ಅಲ್ಲಿ ಬಂದ ತಕ್ಷಣ. ಕೆಲವು ನೆನಪುಗಳು ಹಾಗೆಯೇ, ಎಷ್ಟೇ ನಾವು ದೊಡ್ಡವರಾದ್ರೂ ಅದು ತುಂಬ ಹಸಿರಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅಂದರೆ ಫ್ರೆಶ್ ಆಗೇ ಇರುತ್ತೆ. ಸೊ ಹಾಗಾಗಿ ಎದುರುಗಡೆ ಬಂದ ತಕ್ಷಣ ನನಗೆ
ಸಡನ್ನಾಗಿ ಆ ನೆನಪುಗಳೆಲ್ಲ ಇವಾಗಲೇ ನಿನ್ನೆ ಮೊನ್ನೆ ಆಗಿದೆಯೇನೋ ಅನ್ನೋ ಥರ ಒಂದು ನೆನಪಾಗ್ಬಿಡ್ತು. ಹಾಗೆ ಒಂಥರ ಬೇಜಾರಾಯಿತು. ಯಾಕಂದರೆ ಯಾವಾಗಲೂ ನಮ್ಮ ತಂದೆ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು, ಇವತ್ತು ಅವರಿಲ್ಲ. ಸೊ ಹಾಗಾಗಿ ಒಂಥರ ಬೇಜಾರು ಸಹ ಆಯಿತು. ನೆವರ್ದಲೆಸ್ ಜೀವನ ಸಾಗಲೇಬೇಕು, ಯಾರಿರ್ತಾರೋ ಯಾರಿರಲ್ವೋ ಜೀವನ ಮಾತ್ರ ಮುಂದೆ ಸಾಗಲೇಬೇಕು. ಇಲ್ಲೊಂದು ಕಡೆ ಇದು ಎಕ್ಸಾಕ್ಟ್ಲಿ ಎಲ್ಲಿ ಅಂದರೆ ಪೋಸ್ಟ್ ಆಫೀಸ್ ಇದೆಯಲ್ಲ ಅದ್ರ ಹತ್ರ. ಸೊ ಹಣ್ಣು ತೊಗೊಳ್ಳೋಣ ಅಂತ ಮನೆಗೆ. ಸೊ ಆ್ಯಪಲ್ ಮತ್ತು ಏನಂದರೆ ಸೀತಾಫಲ ಇತ್ತು. ಸೊ ಆ್ಯಪಲ್ ನಾವಿಲ್ಲಿ ತೊಗೊಂಡ್ವಿ. ಚೆನ್ನಾಗಿತ್ತು, ತುಂಬ ಒಳ್ಳೆ ಕ್ವಾಲಿಟಿದಿತ್ತು. ಮತ್ತು ಗೊತ್ತಿಲ್ಲ ಯಾಕಿಷ್ಟು, ಮೇ ಬಿ ಸೀಸನ್ ಅನಿಸುತ್ತೆ. ಆ್ಯಪಲ್ ತುಂಬ ಕಮ್ಮಿಗೆ ಸಿಗ್ತಾಯಿತ್ತು, 100 ರುಪೀಸ್ ಕೆ.ಜಿ. ಮತ್ತು ಇಲ್ಲಿ 100 ರುಪೀಸ್ಗೆ 1.5 kg ಸಹ ಇತ್ತು ಬೇರೆ ಸಣ್ಣದು. ಸೊ ನಾವಿಲ್ಲಿ 100 ರುಪೀಸ್ ಕೆ.ಜಿ ಇತ್ತು, 1 kg ತೊಗೊಂಡ್ವಿ. ಮತ್ತು ನೋಡುವಾಗ ಎಷ್ಟು ಸಣ್ಣ ಮಕ್ಕಳೆಲ್ಲ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಅಂದರೆ ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಅವ್ರುಗಳು ಸಹ ಸ್ಕೂಲಿಗೆ ಬಿಟ್ಟು, ಅಂದರೆ ಸ್ಕೂಲ್ ರಜೆ ಇರುವಾಗ ತಂದೆ ತಾಯಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅವರು ಸಹ ಸಹಾಯ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ಇದೆಲ್ಲ ನೋಡಿದಾಗ. ನಾವು ಸಣ್ಣವರಿರುವಾಗ ಹೂವೆಲ್ಲ ಕಟ್ಟಿ ನಮ್ಮ ಪೇರೆಂಟ್ಸಿಗೆ ಎಷ್ಟಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡಿದ್ದೀವಿ. ಹಾಗೆ ಮುಂದೆ ಹೋಗಿ ನಾವು ಬಸ್ ಸ್ಟಾಪಿಗೆ ರೀಚ್ ಆದ್ವಿ. ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಒಂದವೇ ತೊಗೊಂಡಿರೋ ಹಣ್ಣುಗಳನ್ನ ನನ್ನ ಮಗಳು ಬಿಡಲೇ ಇಲ್ಲ. ಅವಳಿಗೆ ಪೇರಳೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಒಂದು ಪೇರಳೆ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿದ್ವಿ, ತಿಂತಾ ಕೂತ್ಕೊಂಡಿದ್ಲು. ಸೊ ನೋಡ್ತಿದ್ದೀರಲ್ಲ, ಇದು ಬಾದಾಮಿ ಬಸ್ ಸ್ಟ್ಯಾಂಡ್. ತುಂಬ ಅಂದರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ ತುಂಬ ವ್ಯವಸ್ಥಿತವಾಗಿ ಚೇರ್ಸ್ಗಳನ್ನೆಲ್ಲ ಹಾಕಿದ್ದಾರೆ. ನಾವು ಆ್ಯಕ್ಚುಲಿ 11:30ಗೆ ರೀಚ್ ಆದ್ವಿ. ಬಟ್ ಬಸ್ ಇದ್ದಿದ್ದು 12:15ಗೆ. ತುಂಬ ಹೊತ್ತು ಕೂತ್ಕೊಳ್ಬೇಕಾಯಿತು. ಓಕೆ, ಅಂದರೆ ಬಸ್ ಇನ್ನೊಂದು ಏನಂತ ಹೇಳಬೇಕಂದ್ರೆ ತುಂಬ ರಶ್ ಆಗುತ್ತೆ ಅಂತ ನಾವು ಬರೀ ಬಸ್ ವೆಯ್ಟ್ ಮಾಡ್ತಾನೆ ಇದ್ವಿ, ಎಲ್ಲಿ ಬರುತ್ತೋ. ಒಮ್ಮೊಮ್ಮೆ ಒಂದೊಂದು ಕಡೆ ಸ್ಟಾಪ್ ಮಾಡ್ತಾರೆ, ಹಾಗಾಗಿ. ಸೊ ತುಂಬ ರಶ್ ಇರೋದ್ರಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಮಿಡಿಯೇಟಾಗಿ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ವಿಡಿಯೋ ನಾನು ಜಸ್ಟ್ ಹೀಗೇ ಅಂದರೆ ನಮ್ಮ ಊರ ಕಡೆ, ಹಳ್ಳಿ ಕಡೆ ಹೇಗಿರುತ್ತೆ ಅಂತ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಇದೊಂಥರ ನಾಸ್ಟಾಲಜಿಕ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಓದಿದ್ದೆಲ್ಲ ಹುಬ್ಳಿಯಲ್ಲಿ. ಸೊ ಈ ಟ್ರ್ಯಾಕ್ ಏನಿದೆಯೋ ತುಂಬ ಸ್ಪೆಷಲ್ ನನಗೆ, ರೈಲ್ವೆ ಟ್ರ್ಯಾಕ್. ಯಾಕಂದರೆ ಪ್ರತಿದಿನ ನಾನು ಅಲ್ಲಿಂದನೇ ಟ್ರೈನಲ್ಲಿ, ಅಂದರೆ ಪ್ರತಿದಿನ ಅಲ್ಲ, ಸಾರಿ, ಅಂದರೆ ಎವ್ರಿ ಟೈಮ್ ನಾನು ಊರಿಗೆ ಬಂದಾಗ ಇದೇ ಟ್ರೈನಲ್ಲಿ ಹೋಗ್ತಾಯಿದ್ದೆ, ಇದೇ ಟ್ರ್ಯಾಕ್ ಮೇಲೆ ಹೋಗ್ತಾಯಿದ್ವಿ. ಸೊ ಹಾಗಾಗಿ ನಾನು ಅದೊಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಊರಿಗೆ ಹೋಗೋ ದಾರಿಯಲ್ಲಿ ಬಾದಾಮಿ ಶುಗರ್ಸ್ ಅಂತ ಶುಗರ್ ಫ್ಯಾಕ್ಟ್ರಿ ಇದೆ. ಆದಷ್ಟು ಒಂದು ಕ್ಲಿಪ್ಸ್ ತೋರಿಸೋಣ ಅಂತ ಜಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮ ಊರಿನ ಸುತ್ತಮುತ್ತಲು ಬೆಳೆಯುವಂಥ ಕಬ್ಬುಗಳೆಲ್ಲ ಇಲ್ಲೇ ಬರುತ್ತೆ. ಇದೇ ಶುಗರ್ ಫ್ಯಾಕ್ಟ್ರಿಗೆ ಹೆಚ್ಚಾಗಿ ಹಾಕ್ತಾರೆ. ತುಂಬ ಅಂದರೆ ತುಂಬ ಕಾರ್ಮಿಕರಿಗೆ ಕೆಲಸ ಸಹ ಸಿಕ್ಕಿದೆ. ಒಂದು ಒಳ್ಳೆಯ ವಿಷಯ ಅಂದರೆ ಇನ್ನೊಂದು ಸೈಡ್ ಅಂದರೆ ಎಲ್ಲದಕ್ಕೂ ಅದೇ 2 ಸೈಡ್ ಅಂತ ಇರುತ್ತಲ್ವ. ಸೊ ಎವ್ರಿ ಕಾಯಿನ್ ಹ್ಯಾಸ್ 2 sides ಅಂತ, ಆ ಥರ. ಇನ್ನೊಂದು ಸೈಡ್ ಅಂದರೆ ಈಗ ಕಂಪ್ಲೇಂಟ್ ಬರ್ತಾ ಇರೋದು ಒಂದು ಸ್ವಲ್ಪ ವಾಸನೆ, ಅಂದರೆ ಶುಗರ್ ಫ್ಯಾಕ್ಟ್ರಿದು ಹೊಗೆ ಬರುತ್ತಲ್ವ, ಅದರಿಂದ ಏರ್ ಪೊಲ್ಯೂಷನ್ ತುಂಬ ಆಗ್ತಾಯಿದೆ ಮತ್ತು ಸ್ಮೆಲ್ ಬರುತ್ತೆ, ಅದೆಲ್ಲ ಕಂಪ್ಲೇಂಟ್ಸ್ ಆಗ್ತಾಯಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ಪಡ್ಕೊಳ್ಳೋಕ್ಕೆ ಒಂದನ್ನೇನಾದರೂ ಕಳ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಾನೇ ಈ ವಿಷಯದಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಅಲ್ಲಲ್ಲೇ ಶೇಂಗಾ, ಕಬ್ಬು, ಡಿಫ್ರೆಂಟ್ ಆಗಿರೋದನ್ನೆಲ್ಲ ಬೆಳೆದಿದ್ದಾರೆ. ಅದಾದಮೇಲೆ ಇಲ್ಲೊಂದು ಹಳ್ಳಿ ಬರುತ್ತೆ, ಲಕ್ಮಾಪುರ ಅಂತ. ಸೊ ಅದು ತುಂಬ ಸ್ಪೆಷಲ್ ನನಗೆ, ಸ್ಪೆಷಲಿ ರೀಸೆಂಟ್ ಡೇಸ್. ಯಾಕಂದರೆ ನಮ್ಮ ತಂದೆ ಕೊನೆಯದಾಗಿ ಕೆಲಸ ಮಾಡಿದ್ದು ಇದೇ ಊರಿನ ಶಾಲೆಯಲ್ಲಿ. ಇದು ತುಂಬ ಗಿಡಗಳೆಲ್ಲ ಇತ್ತು. ಸ್ಕೂಲ್ ಆದಷ್ಟು ಕ್ಯಾಪ್ಚರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣದಾಗಿ ಕಾಣಿಸುತ್ತೆ, ಮತ್ತು ಮೂಮೆಂಟಲ್ಲಿ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ಸ್ಕೂಲ್ ಇದೆ. ಅದೇ ಸ್ಕೂಲಲ್ಲಿ ನನ್ನ ತಂದೆ ಕೊನೆಯದಾಗಿ ಕೆಲಸ ಮಾಡಿದ್ದು. ಇಲ್ಲಿ ಕಾಣಿಸುತ್ತಲ್ವ ಆ ಸ್ಕೂಲ್. ಆ್ಯಕ್ಚುಲಿ ತುಂಬ ಬೇಜಾರು ಸಹ ಆಗುತ್ತೆ ಇದನ್ನು ನೋಡಿದಾಗ. ಪ್ರತಿ ಸರಿ ನಮ್ಮ ತಂದೆ ಅಲ್ಲೆಲ್ಲೋ ಕೂತ್ಕೊಳ್ತಾಯಿದ್ರು, ನಾವು ಹೋಗ್ತಾ ಬರ್ತಾ ಮಾತಾಡಿಸ್ತಾ ಇದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.